ಸರಿ ಬಾಯ್. ಪಾಸ್ ವಾಸ್ ಯುವಕರು ಊರು ಬಿಟ್ವಿ. ಯುವಕರು ಪ್ಲ್ಯಾನ್ ಮಾಡ್ಕೊಂಡೆ ಹಂಗೆ ಊರು ಬಿಡ್ತಾ ಇದ್ದೀವಿ. ಆಗ್ತಾಯಿತ್ತು ಯಾಕೆ ಅಣ್ಣ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಫಾಸ್ಟೆಸ್ಟ್ ರೂಟ್ಗೆ ಹೋಗ್ಬಿಡಿ ಅಣ್ಣ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಫಾಸ್ಟೆಸ್ಟ್ ರೂಟ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ಬಿಡಿ. ಈಗ ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಬಸ್ ಇದೆ ನಮ್ಮದು. ಜಾಸ್ತಿ ಬಸ್ಸಲ್ಲೆಲ್ಲ ಓಡಾಡಿಲ್ಲ ಇದು, ಎಸ್ಪೆಷಲಿ ಈ ಥರ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಬಸ್ಸಲ್ಲಿ ಓಡಾಡಿಲ್ಲ. ಸೊ ಹಾಗಾಗಿ ಒಂದು ಟ್ರಿಪ್ ಬಸ್ಸಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಕೇರಳ ಕಡೆ ಹೊರಟಿದ್ದೀವಿ. 5 ಹಾಲಿಡೇಸ್ ಬರುತ್ತಾ? ಲಗೇಜ್ ಎಲ್ಲ ಇಲ್ಲಿ ಒಳಗೆ ಇಟ್ಕೊಬೋದಾ? ವಿಜಯಪುರ ಒಳಗೆ ಇಟ್ಕೊಬೋದಾ? ಓಕೆ, ಥ್ಯಾಂಕ್ ಯು. ಆಯ್ತಪ್ಪ. ಹೆಂಗಿದೆ ಸುಹಾಸ್? ಕಂಫರ್ಟಬಲ್ ಆಗಿದೆ ನಿಮಗೆ? ಅಂತೂ ಇಂತೂ ಬಂದು ಟೈಮ್ ಸರಿಗೆ ಬಸ್ ಹತ್ಕೊಂಡ್ವಿ. ಬಸ್ಸಿನ ಮೂವ್ ಆಗ್ತಾಯಿಲ್ಲ. ಸೊ ಹಾಗಾಗಿ ವಿಚ್ ವೇಟಿಂಗ್ ಬಸ್ ಟು ಗೋ. ಬಸ್ ಉಂಟು. ಸುಹಾಸ್ ಅವರೇ ಹೆಂಗಿದೆ ಎಕ್ಸ್ಪೀರಿಯನ್ಸು? ನೀವು ಹೇಳ್ಬೇಕದು, ನೀವು ಫಸ್ಟ್ ಟೈಮ್ ಟ್ರಾವೆಲ್. ಇನ್ನೂ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ. ನೋಡೋಣ ಅವಳು ಗೋ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ಕೈಂಡ್ ನೈಸ್, ಎಕ್ಸೈಟೆಡ್. ನೀನು ಮಾಡಿದ್ಯಾ ತುಂಬ ಟ್ರಾವೆಲ್ಸು ಸ್ಲೀಪರ್ ಕೋಚಲ್ಲೆಲ್ಲ? ಓಡಾಡಿದೆ ಸ್ಲೀಪರ್. ಹೌದಾ? ಹೊತ್ಕೊಂಡು ಆಗಲ್ಲ, ಐರಾವತಲ್ಲೂ ಆಗಲ್ಲ. ನಾನು ಬಸ್ಸಲ್ಲೇ ಓಡಾಡಿಲ್ಲ. ಒಂದ್ಸಲಿ ಹೈದರಾಬಾದಲ್ಲಿ ಬರ್ತಾ ಇದ್ದೀನಿ. ಹಾಂ, ಆಗಲ್ಲ. ಟ್ರಾವೆಲಿಂಗ್ ಫಾರ್ ಮೋರ್ ದೆನ್ 300 ಕಿಲೋಮೀಟರ್ಸ್ ಅಲ್ಲ. ಅಟ್ಲೀಸ್ಟ್ 5-6 hours ಅಂದರೆ ಕೂತ್ಕೊಬೋದು. ಅದು ಬಿಟ್ಟು 10-12 hours 10 hours ಮಾಡೋದಿದ್ರು. ಸ್ಲೋ ಆಗಿ ಹೋಗ್ತಾರೆ. ಓಕೆ, ನೈಟ್ ಟ್ರಾವೆಲ್ ಮಾಡೋದು ಗೊತ್ತಾಗ ಮಾಮ್ಸ್. ಬಟ್ ನಾವು ಇವಾಗ 500 odd kilometers, 550 odd kilometers ನಾವು ಕಾರಲ್ಲಿ ಕವರ್ ಮಾಡ್ಬೇಕಂದ್ರೂ ಸ್ಟಾಪ್ ಗೀಪ್ ಎಲ್ಲ ಕೊಡ್ಕೊಂಡು ನಂಗೆ ಅನ್ಸುತ್ತೆ ನಾವು ನೈಟೆಲ್ಲ ಸ್ವಲ್ಪ ದೂರ ಓಡಿಸ್ತೀನಿ ಹೋಗ್ತೀವ. ಟ್ರೈನ್ ಹೋಗ್ಬಿಟ್ಟು ನಾಳೆ ಊಷ್ಟು ಹೋಗ್ದ್ವಿ, ನಾಳೆ ಆಯ್ತಪ್ಪ 2-3 hours ರೆಸ್ಟ್ ಮಾಡಿದ್ರೆ ನೀನು ತಿರ್ಗಾ ಅದೇ ಚಿಲ್ ಮಾಡ್ತೀಯಾ. ತಿರ್ಗಾ ನೀನು ಮಂಡೇ ನೈಟ್ ಹತ್ಕೊಂಡು ಟ್ರಾವೆಲ್ ಮಾಡಿ ಗುರುವಾರ ಬಂದು ಕತೆ. ಏನಪ್ಪ ಇದು ಸಕ್ಕದಾಗೈತಿದು. ಓ, టనల్ వస్తుందా? ఎప్పుడు? యూట్యూబ్ चैनल श्रेयस प्रकाश. हाँ, हिंदी आता है क्या? हिंदी मालूम है? तेलंगा. हाँ, तेलंगा. कन्नड़ा. हिंदी आएगा अभी. वो 5 मिनट में टनल आएगा. सुपर. आपका नाम क्या है भैया? शिवा. उंग पेरा? सुरेश. उंग पेरा? हरीश. ಬನ್ನಿ, ವಿಶಾಲ್ ಗೋ. ಏನು ಬಿಟ್ಟಿಲ್ಲಲ್ಲ? ಓಕೆ ಶಿವ ಬ್ರದರ್, ಬಾಯ್. ಸಿ ಯು. ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ ಇಲ್ಲಿ ಇವಾಗ. ಕೇರಳಲ್ಲಿ ನೋಡಿ ಬರ್ತಿದ್ದಂಗೆ ಲಾಟ್ರಿಗಳ ಹಾವಳಿ. ಫುಲ್ ಎಲ್ಲ ಕಡೆ ಲಾಟ್ರಿಗಳು. ವಿ ಆರ್ saw this hotel and it looks pretty decent, so we thought
ವಿಲ್ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಓವರ್ ಹಿಯರ್. ಬ್ರೇಕ್ಫಾಸ್ಟ್ ಹೆಂಗಿದೆ? ಚೆನ್ನಾಗಿದೆ. देखो आप भी आता है ब्लॉग में, आप भी आपका दुकान भी आता है. ಕೊಟ್ಬಿಡವ್ರೆ ಏನೋ ಗಂಟಲಲ್ಲಿ ಕಿರಿಕಿರಿ ಅಂತೆ. ಏನಪ್ಪಾ ಹೆಂಗ್ ಬಂದ್ರಿ? ನಾವು ನಿನಗೋಸ್ಕರ ಮುಳ್ಳು ಕಲ್ಲು ದಾರಿಯಲ್ಲಿ ಹತ್ಕೊಂಡು ಇಳ್ಕೊಂಡು ಹಾರಾಡ್ಕೊಂಡು ಸಪ್ತ ಸಾಗರ ದಾಟ್ಕೊಂಡು ಬಂದಿದ್ದೀವಿ ಇವಾಗ ಇಲ್ಲಿ. ನೀವು ನಮ್ಗೆ ಹಿಂಗೆ ಕಾಯಿಸ್ಬೋದು ಅಂದ್ರೂ 1 hour ಡ್ಯೂಟಿ 5 ಗಂಟೆಗೆ ಎಬ್ಬರಿಸ್ಬಿಟ್ಟು 1 hour ಡ್ಯೂಟಿ ಹಾಕ್ಸ್ಬೋದ ನಿಮ್ಮ ಅಲ್ಲಿ ಹೊರತೂರಿಂದ ಹೆಬ್ಬಾಳಕ್ಕೆ ಬಂದಂಗೆ ಆಯ್ತು ಸುಮ್ಮನೆ. ಇಷ್ಟು ದೂರಕ್ಕೆ ಇದು ನೇಮ್ ಏನು ಇದು ಬ್ರೋ ಮಚ್ಚಿ ಮಗ ನೇಮ್ ಹಾಂ ಅಡ. ಸೊ ಇದು ಅಡ ಅಂತ ಎಲೆಯಲ್ಲಿ ಸುತ್ತಿ ಕೊಟ್ಟಿರ್ತಾರೆ. ಇದನ್ನು ಹಿಂಗೆ ಓಪನ್ ಮಾಡಿಕೊಂಡು ಹಿಂಗೆ ತಿಂದರೆ ಒಳಗಡೆ ಇದ್ಯಾವುದೋ ಕಡಬುದು ಇದೇನೋ ಲೇಯರ್ ಇದ್ದಂಗೆ ಐತೆ. ಇದು ಫ್ರೈ ಮಾಡಿ ನೋಡೋಣ. ಬೆಲ್ಲ ಹಾಕದೆ ಕಡಬುದು ಇದು ಬರುತ್ತಲ್ಲ ಆ ಥರ ಫೀಲಿಂಗು. ಸೊ ಹಿಂಗಿರುತ್ತೆ ಒಳಗಡೆ ಎಲ್ಲ ಜಾಗ್ರಿ ಎಲ್ಲ ಹಾಕಿ ಮೋಸ್ಟ್ಲಿ ಮೇಲ್ಗಡೆ ರೈಸ್ ಫ್ಲವರಲ್ಲಿ ಮುಚ್ಚಿರ್ತಾರೆ. ಕಡಬೆ ಇದು ಹಬೆ ಕಡಬು ಅಂತ ಹೇಳ್ತಾರಲ್ಲ ಅದು ಆ ಫೀಲು. ನಮ್ಮ ಘಟೋತ್ಕಚ ತಿಂತವನೆ ಹೆಂಗೈತೆ? ಮಸಾಲೆ ದೋಸೆ ಚೆನ್ನಾಗಿದೆ, ತುಪ್ಪ ಹಾಕಿ ಮಾಡೋರೆ. ತುಪ್ಪ ಫೀಲ್ ಆಗ್ತಾ ಇದೆಯಾ? ಸೊ ಇವಾಗ ನಾವು ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಫೈಂಡ್ ಬೈಕ್ ರೆಂಟಲ್ ಶಾಪ್ ನಿಯರ್ ಅಸ್. ಸೊ ನೋಡೋಣ ಯಾವ ಗಾಡಿ ಸಿಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಕೊಚ್ಚಿ ಡಸಂಟ್ ಸೀಮ್ ಟು ಬಿ ವೆರಿ ವೆರಿ ಕ್ರೌಡೆಡ್ ನಾವು, ಬಟ್ ಇಟ್ ಇಸ್ ಸ್ಟಿಲ್ ಲಾಟ್ ಕ್ರೌಡೆಡ್. ಬಚ್ಚ ಎಲ್ಲ ಹೋಮ್ ಸ್ಟೇಗಳು ಬುಕ್ ಆಗ್ಬಿಟ್ಟಿದೆ. ಎಲ್ಲ ಹೋಮ್ ಸ್ಟೇಗಳು ಬುಕ್ ಆಗ್ಬಿಟ್ಟಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಂತೂ ಸಿಂಗಲ್ ಆಗಿ ಸೋಲೋ ಟ್ರಾವೆಲ್ ಮಾಡ್ತಾಯಿಲ್ಲ. ಯಾಕಂದರೆ ನಮ್ಮ ಹುಡುಗರು ಬೆಂಗಳೂರಿಂದ ನನ್ನ ಹುಡ್ಕೊಂಬಂದ್ಬಿಟ್ಟವ್ರೆ. ನನ್ನ ಮೇಲೆ ಅದೇನು ಪ್ರೀತಿನೋ ಏನೋ ಗೊತ್ತಿಲ್ಲ. ನನ್ನ ಒಬ್ಬನೇ ಬಿಡೋಕೆ ಇಷ್ಟ ಇಲ್ಲದೆ ಬೆಂಗಳೂರು ಟು ಕೊಚ್ಚಿ ನೆನೆ ರಾತ್ರಿ ಬಸ್ ಹತ್ಕೊಂಡು ಕಳ್ರಿದಾರ ಕೊಚ್ಚಿಗೆ ಬೆಳಿಗ್ಗೆ ಬಂದು ರೀಚ್ ಆಗ್ಬಿಟ್ಟವ್ರೆ. ನಾವು ಬರ್ತೀವಿ ಮಚ್ಚ. ಇವಾಗ ಆಟೋ ಹಿಡ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೈಕ್ ರೆಂಟಲ್ಸ್ಗೆ ಹೋಗ್ತಾ ಇದ್ದೀವಿ. ಒಂದು ಆ್ಯಕ್ಟಿವಾ ಒಂದು ಡಿಯೋ ಬುಕ್ ಮಾಡಿದ್ದೀವಿ ರಾಯಲ್ ಬ್ರದರ್ಸಲ್ಲಿ. ಇವಾಗ ಜಸ್ಟ್ ನಾವು ನಮ್ಮ ಬಾಯ್ಸು ಆಟೋಯಿಂದ ಬಂದು ಇಳ್ದು ಇಲ್ಲೇ ಇದೆ ನೋಡಿ ನಮ್ಮ ಬೈಕ್ ರೆಂಟಲ್ಸು. ಇದು 7 ಜಾನು ಮಾದಲವು ಆ ಚಿಂಗಾರಿ ಮನೆ ನಿನ್ನಡವು ಡಿಯೋ. ಏನ್ರಿ ಶ್ರೇಯಸ್ ಪ್ರಕಾಶ್ ಅವರೇ, ಸೂಪರ್ ಬೈಕ್ ಓಡಿಸೋರು ನೀವು, ಕರೆಕ್ಟಾಗಿದೆ ಅನ್ಸುತ್ತೆ. ಸೂಪರ್ ಬೈಕ್ ಓಡಿಸೋರು ನೀವು ಡಿಯೋ ತೊಗೊಂಡ್ಬಿಟ್ಟಿದ್ದೀರಾ. ಪೆಟ್ರೋಲ್ ಫುಲ್ ಖಾಲಿ ಬ್ಲಿಂಕ್ ಹೊಡಿತಾ ಇದೆ. ಪೆಟ್ರೋಲ್ ಬಂಕ್